ಒಬ್ಬ ವ್ಯಕ್ತಿಯ ಆಯ್ಕೆ ಇಡೀ ಮನುಕುಲದ ಹಣೆಬರವನ್ನೇ ಬದಲಾಯಿಸಲು ಸಾಧ್ಯವೇ? ಕೇಳೋಕ್ಕೆ ಆಶ್ಚರ್ಯ ಅನ್ಸಬಹುದು ಅಲ್ವಾ? ಇವತ್ತು ನಾವು ಯೇಸುವಿನ ಬಗ್ಗೆ ಒಂದು ತುಂಬಾನೇ ಆಳವಾದ ದೇವತಾಶಾಸ್ತ್ರದ ಪರಿಕಲ್ಪನೆಯನ್ನ ನೋಡೋಣ. ಆತ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಬದಲಿಗೆ ಇಡೀ ಮಾನವಕುಲದ ಪ್ರತಿನಿಧಿ, ಅಂದ್ರೆ ನಿಜವಾದ ಮನುಷ್ಯ. ಬನ್ನಿ ಇದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಸರಿ, ಈ ಪರಿಕಲ್ಪನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ನಾವು ಒಂದು ಮೂಲಭೂತ ಪ್ರಶ್ನೆಯಿಂದ ಶುರು ಮಾಡ್ಬೇಕು. ಒಂದು ವೇಳೆ ಮೊದಲ ಮನುಷ್ಯ ಅಂದ್ರೆ ಆದಾಮಿನ ವೈಫಲ್ಯವೇ ಮಾನವಕುಲದ ಕೊನೆಯ ಅಧ್ಯಾಯ ಆಗ್ಬಿಟ್ಟಿದ್ರೆ ಯೋಚನೆ ಮಾಡಿ ಏನಾಗ್ತಿಪ್ಪು. ಈ ಒಂದು ಪ್ರಶ್ನೆಯೇ ನಾವು ಮುಂದಕ್ಕೆ ನೋಡ್ಲಿರೋ ಇಡೀ ಕತೆಗೆ ಅಡಿಪಾಯ ಹಾಕುತ್ತೆ. ಹೌದು, ಈ ಕಥೆ ಶುರುವಾಗೋದೇ ಒಂದು ದೊಡ್ಡ ಸಮಸ್ಯೆಯಿಂದ. ನೋಡಿ, ಮೊದಲ ಆದಾಮ್ ದೇವರಿಗೆ ಅವಿಧೇಯನಾದ ಮೇಲೆ ಮಾನವಕುಲಕ್ಕೆ ಒಂದು ಮೂಲಭೂತ ದೋಷ, ಒಂದು ಕೊರತೆ ಅಂತಾನೆ ಹೇಳ್ಬಹುದು, ಅದು ಆನುವಂಶಿಕವಾಗಿ ಬಂದ್ಬಿಡ್ತು. ಬೈಬಲ್ ಈ ದೋಷವನ್ನು ಮರಣದ ದೇಹ ಅಂತ ಕರೆಯುತ್ತೆ. ಅಂದ್ರೆ ಏನ್ ಗೊತ್ತಾ? ಇದನ್ನ ಹೀಗ್ ಕಲ್ಪಿಸ್ಕೊಳ್ಳಿ. ನಮ್ಗೆ ಒಳ್ಳೇದ್ ಮಾಡ್ಬೇಕು ಅಂತ ಮನ್ಸ್ನಲ್ಲಿ ತುಂಬಾನೇ ಇರುತ್ತೆ, ಆದ್ರೆ ಏನೋ ಒಂದು ಶಕ್ತಿ ನಮ್ಮನ್ನ ಕೆಟ್ಟದ್ರ ಕಡೆಗೆ ಎಳಿತಾ ಇರುತ್ತೆ ಅಲ್ವಾ? ಅದೇ ಇದು. ದೇವರ ಪರಿಪೂರ್ಣ ನಿಯಮವನ್ನ ಪಾಲಿಸ್ಬೇಕು ಅನ್ಕೊಂಡ್ರೂ ನಮ್ಮೊಳಗೆ ನಡೆಯುವ ಈ ನಿರಂತರ ಸಂಘರ್ಷವೇ ಮರಣದ ದೇಹ. ಈ ಮಾತುಗಳನ್ನ ಕೇಳಿ ಇದರಲ್ಲಿರೋ ಹತಾಶೆ ಎಷ್ಟಿದೆ ಅಂತ ಗೊತ್ತಾಗತ್ತೆ. ಅಯ್ಯೋ, ಇಂತಹ ಮರಣಕ್ಕೆ ಗುರಿಯಾದ ದೇಹದಿಂದ ನನ್ನನ್ನು ಯಾರು ಬಿಡಿಸ್ತಾರೆ ಅಂತಾರೆ. ಇದು ಕೇವಲ ಒಬ್ಬ ವ್ಯಕ್ತಿಯ ನೋವಲ್ಲ, ಇದು ಇಡೀ ಮಾನವಕುಲದ ಕೂಗಾಗಿತ್ತು. ಅಷ್ಟೇ ಅಲ್ಲ, ಇದು ಸೈತಾನನಿಗೆ ವಾದ ಮಾಡಕ್ಕೆ ಒಂದು ದೊಡ್ಡ ಅವಕಾಶ ಕೊಡ್ತು. ನೋಡು, ನಿನ್ನ ಸೃಷ್ಟಿಯಲ್ಲೇ ದೋಷ ಇದೆ ಅಂತ ದೇವ್ರಿಗೆ ಸವಾಲ್ ಹಾಕೋ ಹಾಗೆ. ಆದರೆ ಕಥೆ ಇಲ್ಲಿಗೆ ಮುಗಿದು ಹೋಗಲಿಲ್ಲ. ಮಾನವಕುಲದ ಈ ಕಷ್ಟದ ಪರಿಸ್ಥಿತಿಗೆ ದೇವರು ಒಂದು ಖಚಿತವಾದ ನಿರ್ಣಾಯಕವಾದ ಉತ್ತರವನ್ನ ಮೊದಲೇ ಸಿದ್ಧಪಡಿಸಿದ್ರು, ಮತ್ತು ಆ ಉತ್ತರ ಮಾನವ ಇತಿಹಾಸದ ದಿಕ್ಕನ್ನೇ ಪೂರ್ತಿಯಾಗಿ ಬದಲಾಯಿಸಿಬಿಟ್ಟು. ಆ ಪರಿಹಾರ ಬೇರೆಯಾರೂ ಅಲ್ಲ, ಯೇಸುಕ್ರಿಸ್ತ. ಅವರನ್ನೇ ಕೊನೆಯ ಆದಾಮ್ ಅಂತಲೂ ಕರೆಯಲಾಗುತ್ತೆ. ದೇವತಾಶಾಸ್ತ್ರದ ಪ್ರಕಾರ ಯೇಸು ತಂದೆ, ಮಗ ಮತ್ತು ಪವಿತ್ರಾತ್ಮ ಅನ್ನೋ ತ್ರಿತ್ವದ ಭಾಗವಾಗಿ ನಮ್ಮ ಹಾಗೆಯೇ ಮನುಷ್ಯನಾಗಿ ಭೂಮಿಗೆ ಬಂದ್ರು. ಅವರ ಉದ್ದೇಶ ಸ್ಪಷ್ಟವಾಗಿತ್ತು. ಆದಾಮಿನಿಂದ ಶುರುವಾದ ಆ ಪಾಪದ ಪರಂಪರೆಯನ್ನ ಮುರಿದು ಮಾನವಕುಲಕ್ಕೆ ಒಂದು ಹೊಸ ಆರಂಭ, ಒಂದು ಹೊಸ ಅವಕಾಶ ಕೊಡೋದು. ಇಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ನೋಡಿ. ಯೇಸು ನಮ್ಮ ಹಾಗೆಯೇ ಎಲ್ಲಾ ರೀತಿಯ ಶೋಧನೆಗಳನ್ನ ಅನುಭವಿಸಿದ್ರು ಅಂತ ಹೇಳಲಾಗತ್ತೆ. ಅಂದ್ರೆ ಅವರು ಸಂಪೂರ್ಣವಾಗಿ ಮನುಷ್ಯರಾಗಿದ್ರು. ಆದ್ರೆ ಇಲ್ಲೊಂದು ವ್ಯತ್ಯಾಸವಿದೆ. ಅವರು ಆ ಎಲ್ಲಾ ಶೋಧನೆಗಳನ್ನ ಎದುರಿಸಿದ್ರು, ಪಾಪ ಮಾಡ್ಲಿಲ್ಲ. ಇದು ಅವರ ದೈವಿಕ ಪರಿಪೂರ್ಣತೆಯನ್ನ ತೋರಿಸುತ್ತೆ. ಸರಿ, ಹಾಗಾದ್ರೆ ಇಲ್ಲೊಂದು ಸಹಜವಾದ ಪ್ರಶ್ನೆ ಬರುತ್ತೆ. ಯೇಸು ದೇವರೇ ಆಗಿದ್ರೆ ಯಾಕೆ ಅವರು ಈ ಮರಣದ ದೇಹವನ್ನ ಧರಿಸಿ ಇಷ್ಟೆಲ್ಲ ಕಷ್ಟಪಡ್ಬೇಕಿತ್ತು? ಈ ಹೋರಾಟ ಯಾಕ್ ಬೇಕಿತ್ತು? ಇದಕ್ಕೆ ಉತ್ತರ ಕೇಳಿದ್ರೆ ಸ್ವಲ್ಪ ಆಶ್ಚರ್ಯ ಆಗ್ಬೋದು. ಅವರ ಆ ಹೋರಾಟ ದೌರ್ಬಲ್ಯದ ಸಂಕೇತವಾಗಿರ್ಲಿಲ್ಲ, ಅದೇ ಅವರ ವಿಜಯದ ಮಾರ್ಗವಾಗಿತ್ತು. ಯಾಕಂದ್ರೆ ಪಾಪದಿಂದ ತುಂಬಿದ ಶಾಪಗ್ರಸ್ತ ಮರಣದ ದೇಹದಲ್ಲಿ ಇದ್ಕೊಂಡೆ ದೇವರ ನಿಯಮವನ್ನ ಪಾಲಿಸೋಕೆ ಸಾಧ್ಯ ಇದೆ ಅಂತ ಅವರು ಬದುಕಿ ತೋರ್ಸಿದ್ರು. ಇದ್ರಿಂದ ದೇವರ ನಿಯಮ ಕಠಿಣ, ಅದು ಅನ್ಯಾಯ ಅಂತಿದ್ದ ಸೈತಾನನ ವಾದವನ್ನ ಸಂಪೂರ್ಣವಾಗಿ ಸುಳ್ಳು ಮಾಡಿಬಿಟ್ರು. ಹಾಗಾದ್ರೆ ಇದರ ಮಹತ್ವ ಏನು ಅಂತ ಯೋಚ್ತಾ ಇದ್ದೀರಾ? ನೋಡಿ, ಈ ಹೋರಾಟವನ್ನ ಮಾಡ್ದೇ ಇರೋ ಯಾರಾದ್ರೂ ಬಂದು ನಮ್ಗೆ ಹೀಗೆ ಬದುಕಿ ಅಂತ ಹೇಳಿದ್ರೆ ನಾವದನ್ನ ಅಷ್ಟು ಸುಲಭವಾಗಿ ಒಪ್ಕೊಳ್ಳಲ್ಲ ಅಲ್ವಾ? ಯೇಸು ಮಾಡಿದ್ದು ಅದನ್ನೇ. ಅವರು ಕೇವಲ ಉಪದೇಶ ಮಾಡ್ಲಿಲ್ಲ, ಮೊದಲು ತಾವೇ ಆ ಎಲ್ಲಾ ಕಷ್ಟಗಳನ್ನ ಎದುರಿಸಿ ಗೆದ್ದು ಪರಿಪೂರ್ಣವಾಗಿ ಬದುಕಿ ತೋರಿಸಿದ್ರು. ಅದಾದ್ಮೇಲೆ ನನ್ನನ್ನು ಹಿಂಬಾಲಿಸಿ ಅಂತ ಹೇಳುವ ನೈತಿಕ ಅಧಿಕಾರವನ್ನ ಸಂಪಾದಿಸ್ಕೊಂಡ್ರು. ಸರಿ, ಈಗ ನಾವು ಈ ಇಡೀ ಕಥೆಯ ಕೇಂದ್ರ ಬಿಂದುವಿಗೆ ಬರ್ತಾ ಇದೀವಿ. ಅದೇ ಇಬ್ಬರು ಆದಾಮರ ನಡುವಿನ ಹೋಲಿಕೆ, ಅವರ ಒಂದೊಂದು ಆಯ್ಕೆ ಮಾನವಕುಲಕ್ಕೆ ಹೇಗೆ ಎರಡು ಸಂಪೂರ್ಣ ವಿಭಿನ್ನ ದಾರಿಗಳನ್ನ ಸೃಷ್ಟಿ ಮಾಡ್ತು ಅಂತ ನೋಡೋಣ ಬನ್ನಿ. ಇಬ್ಬರು ಆದಾಮರು ಮಾಡಿದ ಆಯ್ಕೆಗಳು ಎಲ್ಲವನ್ನೂ ಬದಲಾಯಿಸಿಬಿಟ್ವು. ಒಂದು ಆಯ್ಕೆ ನಮ್ಮನ್ನ ಕತ್ತಲೆ ಮತ್ತು ನಿರಾಶೆಯ ದಾರಿಗೆ ತಳ್ಳಿದ್ರೆ, ಇನ್ನೊಂದು ಆಯ್ಕೆ ಬೆಳಕು ಮತ್ತು ಭರವಸೆಯ ಹೊಸ ದಾರಿಯನ್ನೇ ತೆರೆಯಿತು. ಈ ಹೋಲಿಕೆಯನ್ನ ನೋಡಿ, ಇದು ಇಡೀ ಕಥೆಯ ತಿರುಳನ್ನೇ ಹಿಡಿದಿಡುತ್ತೆ. ಮೊದಲ ಆದಾಮ್ ತನ್ನ ವಧುವನ್ನ ಪ್ರೀತಿಸಿ ಅವಳು ಕೊಟ್ಟ ಹಣ್ಣನ್ನ ತಿಂದ. ಆತ ಸತ್ತಿದ್ದು ತನ್ನ ಸ್ವಂತ ಪಾಪಕ್ಕಾಗಿ. ಕೊನೆಗೆ ತನ್ನ ತಪ್ಪಿಗೆ ವಧುವನ್ನೇ ದೂಷಿಸಿದ. ಆದ್ರೆ ಕೊನೆಯ ಆದಾಮ್ ಅಂದ್ರೆ ಯೇಸು ತನ್ನ ವಧುವಾದ ಸಭೆಯನ್ನ ಪ್ರೀತಿಸಿ ಆ ಹಣ್ಣನ್ನ ಅಂದ್ರೆ ಪಾಪವನ್ನ ತಿರಸ್ಕರಿಸಿದ್ರು.
ಅವರು ಸತ್ತಿದ್ದು ವಧುವಿನ ಪಾಪಕ್ಕಾಗಿ ಅಷ್ಟೇ ಅಲ್ಲ, ಆ ವಧುವಿಗಾಗಿ ತಮ್ಮ ರಕ್ತವನ್ನೇ ಸುರಿಸಿದ್ರು. ನೋಡಿ ಎಷ್ಟು ದೊಡ್ಡ ವ್ಯತ್ಯಾಸ. ಹಾಗಾದ್ರೆ ಯೇಸುವಿನ ಈ ಗೆಲುವು ನಮಗೇನ್ ಹೇಳುತ್ತೆ? ಇದರ ಅರ್ಥವೇನು? ಇದು ಕೇವಲ ಸಾವಿರಾರು ವರ್ಷಗಳ ಹಿಂದೆ ನಡೆದ ಒಂದು ಘಟನೆಯಲ್ಲ. ಇದು ಅವರನ್ನ ಹಿಂಬಾಲಿಸೋರಿಗೆ ಒಂದು ಹೊಸ ಜೀವನದ ದಾರಿಯನ್ನೇ ತೆರೆದಿದೆ. ಹಾಗಾದ್ರೆ ಆ ದಾರಿ ಹೇಗಿರುತ್ತೆ? ಬನ್ನಿ ನೋಡೋಣ. ಈ ರಕ್ಷಣೆಯ ಮಾರ್ಗದಲ್ಲಿ ಕೆಲವು ಹಂತಗಳಿವೆ. ಮೊದಲನೆಯದು ಪಾಪಕ್ಷಮೆ. ಇದು ಯೇಸುವಿನ ರಕ್ತದ ಮೂಲಕ ಸಿಗುವ ಹೊಸ ಒಡಂಬಡಿಕೆ. ಆದರೆ ಇದು ಆರಂಭ ಅಷ್ಟೇ. ಕ್ಷಮೆ ಸಿಕ್ಕಿದ ಮೇಲೆ ಎರಡನೇ ಹಂತದಲ್ಲಿ ಪವಿತ್ರಾತ್ಮನು ನಮ್ಮೊಳಗೆ ವಾಸಿಸಲು ಬರ್ತಾನೆ. ಮೂರನೇ ಹಂತದಲ್ಲಿ ದೇವರ ವಾಕ್ಯ ಮತ್ತು ಪವಿತ್ರಾತ್ಮನ ಸಹಾಯದಿಂದ ನಾವು ಪಾಪವನ್ನ ಜಯಿಸೋಕೆ ಕಲಿಯುತ್ತೇವೆ. ಕೊನೆಯದಾಗಿ ನಂಬಿಕೆಯಲ್ಲಿ ಸ್ಥಿರವಾಗಿ ನಿಂತಾಗ ಅಂತಿಮ ತೀರ್ಪಿನ ದಿನದಂದು ನಮ್ಮ ರಕ್ಷಣೆ ಖಚಿತವಾಗುತ್ತೆ. ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯವನ್ನ ನಾವು ನೆನಪಿಟ್ಕೊಳ್ಬೇಕು. ಪಾಪಗಳ ಕ್ಷಮೆ ಅನ್ನೋದು ರಕ್ಷಣೆಯ ಅಂತ್ಯವಲ್ಲ, ಅದು ಕೇವಲ ಆರಂಭ. ನಿಜವಾದ ನಂಬಿಕೆ ಅಂದ್ರೆ ಬರೀ ನಾನು ನಂಬುತ್ತೇನೆ ಅಂತ ಬಾಯಲ್ಲಿ ಹೇಳೋದಲ್ಲ, ಅದು ನಮ್ಮ ಜೀವನದಲ್ಲಿ ಪ್ರೀತಿ, ತಾಳ್ಮೆ, ದಯೆಯಂತಹ ಆತ್ಮದ ಫಲಗಳನ್ನ ಉಂಟುಮಾಡ್ಬೇಕು. ಯಾಕಂದ್ರೆ ಅಂತಿಮ ತೀರ್ಪಿನ ದಿನ ನಮ್ಮ ನಂಬಿಕೆ ನಿಜವೋ ಸುಳ್ಳೋ ಅಂತ ಈ ಫಲಗಳ ಆಧಾರದ ಮೇಲೆಯೇ ಪರೀಕ್ಷಿಸಲಾಗುತ್ತೆ. ಸರಿ, ನಾವು ಈಗ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಈ ಇಡೀ ಯೋಜನೆಯ ಅಂತಿಮ ಗುರಿಯೇನು, ಅದರ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಅದೇ ಸೃಷ್ಟಿಯ ಪೂರ್ಣಗೊಳಿಸುವಿಕೆ. ಈ ಇಡೀ ಕಥೆಯ ಕೇಂದ್ರಬಿಂದು ಶಿಲುಬೆ. ಯಾಕಂದ್ರೆ ಶಿಲುಬೆಯ ಮೂಲಕವೇ ಸೃಷ್ಟಿಯಲ್ಲಿದ್ದ ಸ್ವತಂತ್ರ ಇಚ್ಛೆ ಪರಿಪೂರ್ಣಗೊಳ್ಳುತ್ತೆ. ಶಿಲುಬೆ ದೇವರ ಪ್ರೀತಿಯ ಅಂತಿಮ ಸಾಕ್ಷಿ. ಆ ನಿಷ್ಕಲ್ಮಶ ಪ್ರೀತಿಯೇ ಮನುಷ್ಯನ ಸ್ವತಂತ್ರ ಇಚ್ಛೆಯನ್ನ ಸರಿದಾರಿಗೆ ತಂದು ಅದನ್ನ ಪರಿಪೂರ್ಣಗೊಳಿಸುತ್ತೆ. ಅಂದ್ರೆ ನಮ್ಮನ್ನ ಅಷ್ಟು ಪ್ರೀತಿಸೋ ದೇವರನ್ನ ನಾವು ಕೂಡ ಪ್ರೀತಿಸೋಕೆ ನಮ್ಮ ಸ್ವಂತ ಇಚ್ಛೆಯಿಂದ ಆಯ್ಕೆ ಮಾಡ್ಕೊಳ್ತೇವೆ. ಹೀಗೆ ಅಂತಿಮ ವಿಜಯವು ಹೀಗಿರುತ್ತೆ. ಯೇಸು ಮರಣದ ದೇಹದಲ್ಲೇ ಪಾಪವನ್ನ ಗೆದ್ದು ಪುನರುತ್ಥಾನಗೊಳ್ತಾರೆ. ಆಮೇಲೆ ಇಡೀ ಸೃಷ್ಟಿಯ ಉತ್ತರಾಧಿಕಾರಿಯಾಗಿ ಸಿಂಹಾಸನದ ಮೇಲೆ ಕೂರುತ್ತಾರೆ. ಅಲ್ಲಿಂದ ಅವರು ಈ ವಿಶ್ವದಿಂದ ಪಾಪ ಮತ್ತು ಮರಣವನ್ನ ಸಂಪೂರ್ಣವಾಗಿ ಇಲ್ಲವಾಗಿಸ್ತಾರೆ ಮತ್ತು ಕೊನೆಯದಾಗಿ ಹೀಗೆ ಪರಿಪೂರ್ಣಗೊಂಡ ಸೃಷ್ಟಿಯನ್ನ ತಂದೆಯಾದ ದೇವರಿಗೆ ಮರಳಿ ಒಪ್ಪಿಸ್ತಾರೆ. ಹಾಗಾದ್ರೆ ಈ ಇಡೀ ಕಥೆ ನಮ್ಮ ಮುಂದೆ ಒಂದು ಸ್ಪಷ್ಟವಾದ ಆಯ್ಕೆಯನ್ನ ಇಡುತ್ತೆ. ನಾವು ಯಾವ ಆದಾಮನ ದಾರಿಯಲ್ಲಿ ನಡೆಯುತ್ತೇವೆ? ಮೊದಲ ಆದಾಮನ ಅವಿಧೇಯತೆ ಮತ್ತು ಮರಣದ ದಾರಿಯಲ್ಲೋ, ಅಥವಾ ಕೊನೆಯ ಆದಾಮನಾದ ಯೇಸುವಿನ ವಿಧೇಯತೆ ಮತ್ತು ಜೀವದ ದಾರಿಯಲ್ಲೋ? ಈ ಒಂದು ಆಯ್ಕೆ ಕೇವಲ ಒಂದು ದೇವತಾಶಾಸ್ತ್ರದ ಚರ್ಚೆಯಲ್ಲ, ಇದು ನಮ್ಮೆಲ್ಲರ ಭವಿಷ್ಯವನ್ನು ನಿರ್ಧರಿಸುವ ಪ್ರಶ್ನೆ.